ರಾಯರ ಆಶೀರ್ವಾದವನ್ನು ಪಡೆಯುವ ಇಂಥ ಒಂದು ಸಂದರ್ಭಕ್ಕೆ, ಇಂಥ ಒಂದು ಅದ್ಭುತ ಸಂದರ್ಭಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ಯಾವತ್ತೂ ಶ್ರೀಗಳಿಗೆ, ಗುರುಗಳಿಗೆ ನಾನು ಸದಾ ಋಣಿಯಾಗಿರ್ತೇನೆ. ನಾನು ಭಾಗ್ಯ ಅಂದ್ಕೊಳ್ತೀನಿ. ನಾನು ತುಂಬ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾವುದು ಸಿನಿಮಾ ವೇದಿಕೆ ಅಲ್ಲ. ಇಲ್ಲಿ ಮೌನ ಭಾಳ ಮುಖ್ಯ ಆಗುತ್ತೆ. ರಾಯರ ಎನರ್ಜಿಯನ್ನು ನಾವು ಫೀಲ್ ಮಾಡ್ಬೋದು. ನಮ್ಮಲ್ಲಿ ನನ್ನ ತಾಯಿ ರಾಯರ ತುಂಬ ದೊಡ್ಡ ಭಕ್ತೆ. ನಮ್ಮ ತಾಯಿಯ ಎರಡು ವಿಷಯಗಳು ನಾನು ತುಂಬ ಫಾಲೋ ಮಾಡಿದ್ದು ಮತ್ತು ನನ್ನ ಜೀವನದಲ್ಲಿ ತುಂಬ ಮುಖ್ಯ ಆಗಿದ್ದು. ನನ್ನ ತಾಯಿಗೆ ರಾಘವೇಂದ್ರ ರಾಯರ ಎಷ್ಟು ಭಕ್ತಿನೋ ಅದೇ ಥರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಇಷ್ಟ. ಹಾಗಾಗಿ ಈ ಎರಡೂ ವಿಚಾರವನ್ನು ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಹಾಕ್ಕೊಟ್ಟಂಥ ಹೆಜ್ಜೆಯಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೇಲಿ ತುಂಬ ಎಲ್ಲೂ ನಾನು ಹಂಚ್ಕೊಳ್ದೇ ಇರುವಂಥ ವಿಚಾರ. ನಮ್ಮ ಮನೆಯಲ್ಲಿ ತುಂಬ ಕಷ್ಟದಲ್ಲಿದ್ದಂಥ ಒಂದು ಕಾಲ, ನಾನು ಹುಟ್ಟಿರಲಿಲ್ಲ. ಆಗ ನಮ್ಮ ತಾಯಿ ರಾಯರ ಹರಕೆಯನ್ನು ಹೊತ್ಕೊಂಡು ನನಗೊಂದು ಮಗ ಹುಟ್ಟಲಿ, ಅವನು ಹುಟ್ಟಿದ ಮೇಲೆ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಒಂದು ಹರಕೆಯನ್ನು ಹೊತ್ಕೊಂಡು ಅದಾದಮೇಲೆ ನಾನು ಹುಟ್ಟಿದ್ದಂತೆ. ಅದು ನಾನು ಗುರುವಾರವೇ ಹುಟ್ಟಿದ್ದೀನಿ. ಸೊ ಹಾಗಾಗಿ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಏನೇ ಕಷ್ಟ ಬಂದಾಗ ನಮ್ಮ ತಾಯಿ ಹತ್ರ ಹೇಳಿದಾಗ, ನೀನು ರಾಯರ ಹರಕೆ ಹೊತ್ಕೊಂಡು ಹುಟ್ಟಿದವನು, ನೀನು ಗುರುವಾರ ಹುಟ್ಟಿದೆಯಾ, ನಿನಗೆ ಒಳ್ಳೆಯದಾಗತ್ತೆ, ರಾಯರನ್ನ ನೆನೆಸ್ಕೊಂಡು ಮುಂದೆ ಹೋಗುವಂತ. ಹಾಗಾಗಿ ಇವತ್ತವರೆಗೆ ಏನೇ ವಿಚಾರಗಳು ಬಂದರೂ ಜೀವನದಲ್ಲಿ ರಾಯರನ್ನ ಸ್ಮರಿಸ್ಕೊಂಡ್ರೆ, ಎಷ್ಟೋ ಸಲ ಶೂಟಿಂಗ್ ಆಗಬೇಕಾದ್ರೆ ನಮಗೆ ಏನೇ ತೊಂದರೆಗಳು ಬಂದಾಗ ರಾಯರನ್ನ ಒಂದು ಸ್ಮರಣೆ ಮಾಡಿದ್ರೆ ಕಣ್ಮುಚ್ಚಿ ತೆರೆಯಷ್ಟರಲ್ಲಿ ಅಂಥ ಕಷ್ಟಗಳು ಪಾರಾಗಿ ಹೋದಂಥ ಅನುಭವಕ್ಕೆ, ನನ್ನ ಅನುಭವಕ್ಕೆ ಬಂದಂಥದ್ದಿದೆ. ಹಾಗಾಗಿ ರಾಯರ ಎಲ್ಲ ಭಕ್ತರಿಗೆ ರಾಯರ ಆಶೀರ್ವಾದ ಇದೇ ಇದೆ. ಜಗ್ಗೇಶ್ ಅಣ್ಣ ಹೇಳಿದಾಗೆ ಇವತ್ತು ನಮ್ಮ ಕಣ್ಮುಂದೆ ನಡೆದಾಡುವ ರಾಯರು ಶ್ರೀಗಳಿಲ್ಲಿದ್ದಾರೆ. ಅವರ ಮಾರ್ಗದರ್ಶನ, ನಾನು ಚಿಕ್ಕ ವಯಸ್ಸಿಂದ ಮಂತ್ರಾಲಯಕ್ಕೆ ಬರ್ತಾನೆ ಇದ್ದೀನಿ. ಆದರೆ ಇಲ್ಲಿ ಗುರುಗಳು ಬಂದ ಮೇಲೆ ಆದಂತಹ ಬೆಳವಣಿಗೆಗಳು ಎಲ್ಲವನ್ನು ನೋಡಿದಾಗ ಖುಷಿ ಆಗುತ್ತೆ. ಇನ್ನು ಹೆಚ್ಚೆಚ್ಚು ಭಕ್ತರು ಇಲ್ಲಿಗೆ ಬರುವಂತಾಗಲಿ, ಎಲ್ಲರಿಗೆ ರಾಯರ ಆಶೀರ್ವಾದ ಸಿಗುವಂತಾಗಲಿ ಅಂತ ಅಂದ್ಕೊಂಡು ನಾನು ಕೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಆಲ್ಬಮ್ ಸಾಂಗಿಗೆ ಸಾಕಷ್ಟು ಸಹಕರಿಸಿದರೆ, ಆದರೆ ಒಂದು ಪುಟ್ಟದಾಗಿ ಒಂದೆರಡು ಮಾತು ಹೇಳ್ಬಿಡ್ತೀನಿ ಲಾಸ್ಟ್ ಕೊನೆಯದಾಗಿ. ರಾಯರು ಅಂದ ತಕ್ಷಣ ಪವಾಡಗಳ ಸಾಗರ ಅವರು ಅಲ್ವಾ. ಈ ಹಾಡಿಗೆ ಗುರುಗಳ ಅಪ್ಪಣೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಪವಾಡ ನಡೀತು. ಏನೋ ಕಾರಣಾಂತರಗಳಿಂದ ನನ್ನ ಮನಸ್ಸಿಗೆ ನೋವಾಗಿ ನಾನು ರಾಯರ ದರ್ಶನಕ್ಕೆ ಬಂದಿದ್ದೆ. ಅದೇ ರೀತಿಯಾಗಿ ನಾಗಾರ್ಜುನ ಶರ್ಮಾ ಈ ಒಂದು ಸಾಂಗ್ನ ಸಾಹಿತ್ಯನ ಬರ್ತಾ ಇರೋಂಥವ್ರು, ಅವರು ಕೂಡ ರಾಯರ ದರ್ಶನವನ್ನು ಮಾಡೋದಕ್ಕೆ ವಿದ್ಯಾಪೀಠದ ಹತ್ರ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಗುರುಗಳ ಕಡೆಯಿಂದ ಒಂದು ಅಪ್ಪಣೆ ಬರುತ್ತೆ, ಆಲ್ಬಮ್ ಸಾಂಗನ್ನು ಮಾಡಿ ಅಂತ ಹೇಳಿ. ಅಂದರೆ ಗುರುಗಳು ಮುಂಚಿತವಾಗಿ ನಮ್ಮನ್ನು ಕರೆಸ್ಕೊಂಡು ಆಶೀರ್ವಾದ ಮಾಡಿಬಿಟ್ಟಿದ್ರು. ಅದು ತುಂಬಾ ಖುಷಿ ಕೊಡ್ತು ನಮಗೆ. ಯಾವ ರೀತಿಯಾಗಿ ರಾಯರು ನಮ್ಮ ಬದುಕಲ್ಲಿ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತು. ಧನ್ಯವಾದಗಳು ಗುರುಗಳೇ ನಿಮ್ಮ ಎಲ್ಲ ಮಾರ್ಗದರ್ಶನಕ್ಕೆ. ಹಾಗೆಯೇ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಇಲ್ಲಿನ ಸಿಬ್ಬಂದಿಗಳಿಗೂ, ಎಲ್ಲ ಭಕ್ತರಿಗೂ. ನಮ್ಮ ಈ ಆಲ್ಬಮ್ ಸಾಂಗನ್ನು ಮಾಡೋದಕ್ಕೆ ಸಾಕಷ್ಟು ಸಹಕರಿಸಿದ್ರ ಎಲ್ರಿಗೂ ಕೂಡ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ರಾಘವೇಂದ್ರ ಗುರುವೈಭವೋತ್ಸವದ ಮುಂದಿನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವೇದಿಕೆ ಮೇಲೆ ಶ್ರೀಯುತ ಸೆಲ್ವಿ ದಾಮೋದರ್ ಅವರು, ಖ್ಯಾತ ಜ್ಯೋತಿಷಿಗಳು ಹಾಗೂ ವಕೀಲರು, ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ಡಾಕ್ಟರ್ ಎಚ್.ಎಸ್. ರಾಘವೇಂದ್ರ ಅವರು, ಖ್ಯಾತ ಉದ್ಯಮಿಗಳು, ದಾನಿಗಳು, ಬೆಂಗಳೂರು, ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀಯುತ ಸುರೇಶ್ ಗೌಡ್ ಅವರು, ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ಸುಬ್ಬನರಸಿಂಹ ಅವರು, ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಭವ್ಯವಾಗಿರುವಂತಹ ಗುರುವೈಭವೋತ್ಸವದ ಕೊನೆಯ ದಿವಸ ಈ ಒಂದು ವೇದಿಕೆ ಕಾರ್ಯಕ್ರಮದ ಆರಂಭದಲ್ಲಿ ಮೊದಲಿಗೆ ವೇದಘೋಷವನ್ನು ನಡೀತಾ ಇದೆ. ಆ ವೇದಘೋಷ ನಡೆಸಿಕೊಡಬೇಕಂತೇಳಿ ಶ್ರೀಮಠದ ವೇದ ವಿದ್ವಾಂಸರಾಗಿರುವಂತಹ ಶ್ರೀಯುತ ವರದೀಂದ್ರಾಚಾರ್ಯ ನಾನು ಕೋರ್ಕೊಳ್ಳುತ್ತಂತೆ ವೇದಘೋಷ ನಡೆಯುವಾಗಲೇ ನಿಂತು ವೇದ ಪ್ರತಿಪಾದನೆ ಗೌರವ ಸಲ್ಲಿಸಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ
युञ्जानप्रथमं मनस्सत्त्वाय विदाधियः अग्निञ्ज्योतिर्निचाय पृथिव्या अद्याभरत् युक्ताय मनसा देवान् सुवर्यतो धियादिवम् बृहज्योतिकरिष्यदस्सविदा प्रसुवादिदान् युक्तेन मनसा भजन् देवस्वदभिदस्सवे सुवर्गेया हि जक्ति युञ्जते मनमुत युञ्जते धियो विप्रा विप्रस्य बृहतो विपश्चिदः विहोत्राददेवयुनाभिदेकयिद् हरिः ओम्. ವೇದ ವಿದ್ವಾಂಸರಿಗೆ ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ವಿದ್ವಾನ್ ಅಭಿಲಾಷ್ ಚೈನ್ಯ ಅವರು ನಡೆಸಿಕೊಡುವುದು ಕೇಳಿಕೊಳ್ತಾ ಇದ್ದೇನೆ. ಮಂತ್ರಪುರ ವಿಹಾರಂ ಮಾಂ ಪಾಹಿ ಮಂತ್ರಾಲಯಾಧೀಶಂ ಯತೀಶಂ ಮಂತ್ರಪುರ ವಿಹಾರಂ ಮಂಗಳ ಮಹಿಮೋ ತುಂಗಶುಭಾಂಗಂ ಶೃಂಗಾರಾಮಲ ಹರಿಪದ ಭೃಂಗಂ ಮಂತ್ರಪುರ ವಿಹಾರಂ ವರತುಂಗಾಸುತ ರಂಗಮಂಗಳಂ ವರತುಂಗಾಸುತ ರಂಗಮಂಗಳಂ ಪರಿಮಳಕಾರಂ ಗುರು ಸಾರ್ವಭೌಮಂ ಸುರನುತ ಶ್ರೀಹರಿ ವಿಠಲದಾಸಂ ಮರುತಾವೇಶಂ ಗುರುಕುಲಪೋಷಂ ಮಂತ್ರಪುರ ವಿಹಾರಂ ಮಾಂ ಪಾಹಿ ಮಂತ್ರಾಲಯಾಧೀಶಂ ಯತೀಶಂ ಮಂತ್ರಪುರ ವಿಹಾರಂ ಹರಿ. ಧನ್ಯವಾದಗಳು. ಇನ್ನು ಮುಂದೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂಥೇಳಿ ಶ್ರೀಮಠದ ದಿವಾನರಾಗಿರುವಂತಹ ರಾಜ ಸುಧೀಂದ್ರಾಚಾರ್ಯರನ್ನು ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಸ್ವಾಗತ ಭಾಷಣವನ್ನು ನಡೆಸಿಕೊಡಬೇಕು ಅಂತೇಳಿ ಶ್ರೀಮಠದ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಎಸ್ ಕೆ ಶ್ರೀನಿವಾಸರಾವ್ ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಹರಿವಾಯುಗುರುಭ್ಯೋ ನಮಃ. ಸಭಾಯೇ ನಮಃ. ನಮ್ಮ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಸದೃಶರಾದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಜನ್ಮ ದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ತಮ್ಮ ಅನುಗ್ರಹ ಸಂದೇಶವನ್ನು ಕೊಡಲು ಇಲ್ಲಿಗೆ ಪಾದಾರ್ಪಣೆ ಮಾಡಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀಪಾದಂಗಳವರ ಪರಮ ಪವಿತ್ರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.